In this video, let us discuss one more problem. I'll read out the problem. Just go through it. Following is the receipts and payments account of a law firm owned by Mr. Uday Kumar, a solicitor, for the year ending 31st March 2019. They given the receipts and payments account. Look at the items in the receipt side. Balance brought down, capital introduced. So this is the further capital introduced. Okay, ನಾವೇನು ಹೇಳ್ತೇವೆ ಅಡಿಷನಲ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಯಾಕೆಂದರೆ ಇದು ನ್ಯೂ ಬಿಸ್ನೆಸ್ ಅಲ್ಲ. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅವರು ಈ ವರ್ಷ ಕೂಡ ಪುನಃ ಏನು ಮಾಡಿದ್ದಾರೆ, ಅಡಿಷ್ನಲ್ ಕ್ಯಾಪಿಟಲ್ ತಂದಿದ್ದಾರೆ. ಅದೆಲ್ಲಿ ಬರುತ್ತೆ ಅಡಿಷ್ನಲ್ ಕ್ಯಾಪಿಟಲ್? ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲೇ ಬರುತ್ತೆ. ಸೊ ಏನು ನಾವು ಓಪನಿಂಗ್ ಕ್ಯಾಪಿಟಲ್ಗೆ ಆ ಅಡಿಷ್ನಲ್ ಕ್ಯಾಪಿಟಲನ್ನು ನಾವು ಅಡಿಷ್ನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಆದದ್ದನ್ನು ಆ್ಯಡ್ ಮಾಡ್ತೇವೆ. Next, fees from client 1,50,000. To sale of furniture 5,000. ನೆಕ್ಸ್ಟ್ ಎಷ್ಟು ಬರ್ತಿದ್ದು ಫರ್ನಿಚರ್ ಸೇಲ್ ಆದದ್ದು ಏನಿಲ್ಲ, ಎಷ್ಟು ಅಮೌಂಟ್ ರಿಯಲೈಸ್ ಆಗಿದೆ ಅದನ್ನು ಮಾತ್ರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಏನಾದರೂ ನಮಗೆ ಇಷ್ಟು ಕಾಸ್ಟಿದ್ದು ಫರ್ನಿಚರ್ ಇಷ್ಟಕ್ಕೆ ಸೇಲ್ ಆದದ್ದು ಅಂತ ಇನ್ಫಾರ್ಮೇಷನ್ ಇದ್ದರೆ ಆಗ ನಾವು ಪ್ರಾಫಿಟ್ ಆರ್ ಲಾಸನ್ನು ಫೈಂಡ್ ಔಟ್ ಮಾಡಬೇಕು. ಬಟ್ ಇಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ, ಜಸ್ಟ್ 5,000 ರಿಸೀವ್ಡ್ ಅಷ್ಟೇ ಇದೆ. ಸೊ ನಾವು ಡೈರೆಕ್ಟ್ ಇದನ್ನು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಫರ್ನಿಚರ್ ಎಷ್ಟಿತ್ತು ಅದರಿಂದ ಎಷ್ಟು ಸೇಲ್ ಆಗಿದೆ ಅನ್ನೋದನ್ನು ತೋರಿಸ್ತೇವೆ. ಇಲ್ಲಿ ಪ್ರಾಫಿಟ್ ಆರ್ ಲಾಸ್ ಕ್ಯಾಲ್ಕುಲೇಷನ್ ಮಾಡುವ ಪ್ರಸಂಗ ಬರೋದಿಲ್ಲ. ನೆಕ್ಸ್ಟ್, ಟು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಟು ಅದರ್ ಇನ್ಕಮ್. ಪೇಮೆಂಟ್ ಸೈಡಲ್ಲಿ ಬೈ ಸ್ಯಾಲರೀಸ್, ಬೈ ಪ್ರಿಂಟಿಂಗ್, ಬೈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಫ್ ಲಾಸ್ಟ್ ಇಯರಲ್ಲಿ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇತ್ತು, ಅದನ್ನು ಈ ವರ್ಷ ಏನು ಮಾಡಿದ್ದಾರೆ, ಪೇಮೆಂಟ್ ಮಾಡಿದ್ದಾರೆ. ಆ ಪೇಮೆಂಟ್ ಮಾಡಿದ್ದನ್ನು ಇಲ್ಲಿ ತೋರಿಸಿದ್ದಾರೆ. ಇದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಫ್ ಲಾಸ್ಟ್ ಇಯರ್. ಇಲ್ಲಿ ಕೂಡ ಎಲ್ಲಿಯೂ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ. ಬಟ್ ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಮಗೆ ಮಾಡಲಿಕ್ಕಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಲಯಬಿಲಿಟಿ ಸೈಡಲ್ಲಿ ತೋರಿಸ್ತೇವೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ. ಯಾಕೆಂದರೆ ಇದು ಲಾಸ್ಟ್ ಇಯರ್ ಇದ್ದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್, ಬೈ ಇನ್ವೆಸ್ಟ್ಮೆಂಟ್, ಬೈ ಎಡಿಷನ್ಸ್ ಟು ಬಿಲ್ಡಿಂಗ್ ಅಂತ ಹೇಳಿದರೆ ಈ ವರ್ಷ ಎಕ್ಸ್ಟ್ರಾ ಬಿಲ್ಡಿಂಗ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿತ್ತು. ಇದೆಲ್ಲಿ ಬರುತ್ತೆ ಬಿಲ್ಡಿಂಗ್ಸ್? ಆಸ್ ಇಟ್ ಈಸ್ ಕ್ಯಾಪಿಟಲ್ ಐಟಮ್, ಇಟ್ ವಿಲ್ ಕಮ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್. ನೆಕ್ಸ್ಟ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ. ಏನಿದು? ಇದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲೇ ಬರುತ್ತೆ. ಲುಕ್ ಎಟ್ ದ ಅಡಿಷನಲ್ ಇನ್ಫಾರ್ಮೇಷನ್. Of the fees received from clients, rupees 4,000 relates to last year and rupees 7,500 pertains to next year. ಸರಿ ಅರ್ಥ ಮಾಡ್ಕೊಳ್ಳಿ. Of the fees received. So what is the fees received? Receipt side ನೋಡಿ, ಥರ್ಡ್ ಐಟಮ್ ನೋಡಿ, ಟು ಫೀಸ್ ಫ್ರಮ್ ಕ್ಲೈಂಟ್ಸ್. ಎಷ್ಟು ರಿಸೀವ್ ಮಾಡಿದ್ದಾರೆ? ಈ ವರ್ಷ ಕ್ಯಾಶಲ್ಲಿ 1,50,000 ರಿಸೀವ್ ಮಾಡಿದ್ದಾರೆ. ಓಕೆ, ಅದರಲ್ಲಿ ಏನಾಗಿದೆ, 4,000 ಅದು ಲಾಸ್ಟ್ ಇಯರ್ ಇತ್ತು, 7,500 ನೆಕ್ಸ್ಟ್ ಇಯರ್ಗೆ ಸಂಬಂಧಪಟ್ಟದ್ದು. ಲಾಸ್ಟ್ ಇಯರ್ ಇತ್ತು ಅಂತ ಹೇಳಿದರೆ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್, 7,500 ನೆಕ್ಸ್ಟ್ ಇಯರ್ ಅಂತ ಹೇಳಿದರೆ ರಿಸೀವ್ಡ್ ಇನ್ ಅಡ್ವಾನ್ಸ್. ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರನ್ನು ನಾವು ಡಿಡಕ್ಟ್ ಮಾಡ್ತೇವೆ, ರಿಸೀವ್ಡ್ ಇನ್ ಅಡ್ವಾನ್ಸನ್ನು ಕೂಡ ನಾವು ಡಿಡಕ್ಟ್ ಮಾಡ್ತೇವೆ. ಸೊ 1,50,000 ಇಂದ ಏನಿದೆ ಥರ್ಡ್ ಐಟಮ್ 1,50,000 ಇದು ಈ ವರ್ಷ ರಿಸೀವ್ ಮಾಡಿದ ಫೀಸ್. ಅದರಿಂದ 4,000 ಡಿಡಕ್ಟ್ ಮಾಡಬೇಕು, 7,500 ಡಿಡಕ್ಟ್ ಮಾಡಬೇಕು. ಉಳಿದ ಫೀಸ್ ಏನಿದೆ ಅದು ಈ ವರ್ಷಕ್ಕೆ ಸಂಬಂಧಪಟ್ಟ ಫೀಸ್. ಇಲ್ಲಿ ಒಂದು ಪಾಯಿಂಟನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಒಂದು ಪಾಯಿಂಟ್ ನೋಟ್ ಮಾಡಿ, ಇಲ್ಲಿ ಏನು 4,000 ಕೊಟ್ಟಿದ್ದಾರೆ ಇದು ಔಟ್ಸ್ಟ್ಯಾಂಡಿಂಗ್ ಫೀಸ್. ನಿಮ್ಗೆ ಗೊತ್ತಿದೆ ಅಕೌಂಟಿಂಗ್ ಫಾರ್ ಪ್ರೊಫೆಷ್ನಲಲ್ಲಿ ಒಂದು ನೋಟ್ ಮಾಡಬೇಕಾದಂಥ ಒಂದು ಅಂಶ ಏನಂತ ಹೇಳಿದರೆ, ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದ್ದರೆ ಎಲ್ಲಿಯಾದರೂ ನಾವೇನು ಮಾಡ್ತೇವೆ, ಆ ಔಟ್ಸ್ಟ್ಯಾಂಡಿಂಗ್ ಇನ್ಕಮನ್ನು ನಾವು ಆ್ಯಡ್ ಮಾಡ್ತೇವೆ, ಆ ಪರ್ಟಿಕ್ಯುಲರ್ ಇನ್ಕಮ್ಗೆ ಆ್ಯಡ್ ಮಾಡ್ತೇವೆ. ಬಟ್ ಅದರ ಆಪೋಸಿಟ್ ಸೈಡಲ್ಲಿ ನಾವು ಏನು ಮಾಡ್ತೇವೆ, ರಿಸರ್ವನ್ನು ತೋರಿಸ್ತೇವೆ. ಅಂದರೆ ಅದು ನೆಕ್ಸ್ಟ್ ಇಯರ್ ಬರ್ತದಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವೇನು ಅದು ಬರೋದಿಲ್ಲ ಅಂಥೇಳಿ ಇನ್ನೊಂದು ಸೈಡಲ್ಲಿ ರಿಸರ್ವನ್ನು ತೋರಿಸಿ ಅದನ್ನು ನಾವು ರೈಟ್ ಆಫ್ ಮಾಡಿ ಬಿಡೋದು. ಬಟ್ ಈ ಪ್ರಾಬ್ಲಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಲಾಸ್ಟ್ ಇಯರ್ ಅವರು 4,000 ಔಟ್ಸ್ಟ್ಯಾಂಡಿಂಗ್ ಅಂತ ಹಾಕಿ ಅದನ್ನು ಅಪೋಸಿಟ್ ಸೈಡಲ್ಲಿ ರಿಸರ್ವ್ ಅಂತ ತೋರಿಸಿ ಅದನ್ನು ರೈಟ್ ಆಫ್ ಮಾಡಿ ಬಿಟ್ಟಿದ್ದಾರೆ.
ಬಟ್ ಆ ರೈಟ್ ಆಫ್ ಮಾಡಿದ ಮೇಲೆ ಏನಾಗಿದೆ, ಈ ವರ್ಷ ಅವರು 4,000 ರುಪೀಸ್ ಕೊಟ್ಟಿದ್ದಾರೆ. ಆ ಕೊಟ್ಟ 4,000 ರುಪೀಸ್ ಏನಾಗಿದೆ, ಅದು 1,50,000 ಇನ್ಕ್ಲೂಡ್ ಆಗಿದೆ. ಈಗ ನಾವು ಏನು ಮಾಡಬೇಕು, ಲಾಸ್ಟ್ ಇಯರ್ ಅದನ್ನು ನಾವು ರೈಟ್ ಆಫ್ ಮಾಡಿ ಆಗಿದೆ. ಯಾವ ಸೈಡಲ್ಲಿ ತೋರಿಸಿದ್ದೇವೆ, ನಾವು ಅದನ್ನು ಎಕ್ಸ್ಪೆಂಡಿಚರ್ ಸೈಡಲ್ಲಿ ತೋರಿಸಿದ್ದೇವೆ, ಅದನ್ನು ರೈಟ್ ಆಫ್ ಮಾಡಿದ್ದೇವೆ ಟು ರಿಸರ್ವ್ ಆನ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಔಟ್ಸ್ಟ್ಯಾಂಡಿಂಗ್ ಫೀಸ್ ರಿಸೀವ್ಡ್ ಅಂತೇಳಿ. ಸೊ ಈ ವರ್ಷ ನಾವು ಅದನ್ನು ರಿಸೀವ್ ಮಾಡಿದ ಕಾರಣ ನಾವೇನು ಮಾಡಬೇಕು, ಅದನ್ನು ಇನ್ನೊಂದು ಸಾರಿ ಅದಕ್ಕೆ ಎಂಟ್ರಿ ಕೊಡಬೇಕು, ಇನ್ನೊಂದು ಸಾರಿ ಆ ಇಫೆಕ್ಟನ್ನು ತೋರಿಸಬೇಕು. ಲಾಸ್ಟ್ ಇಯರ್ ರಿಸರ್ವನ್ನು ಯಾವ ಸೈಡಲ್ಲಿ ತೋರಿಸಿರ್ತೇವೆ, ನಾವು ಎಕ್ಸ್ಪೆಂಡಿಚರ್ ಸೈಡಲ್ಲಿ ತೋರಿಸಿರ್ತೇವೆ. ಈ ಸಲ ಅದನ್ನು ಕ್ಯಾನ್ಸಲ್ ಮಾಡುವಾಗ ನಾವು ಅದನ್ನು ಏನು ಮಾಡಬೇಕು, ಇನ್ಕಮ್ ಸೈಡಲ್ಲಿ ತೋರಿಸಬೇಕು. ಸೊ ಈ ಒಂದು ಅಡ್ಜಸ್ಟ್ಮೆಂಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದು ರೇರ್ ಅಡ್ಜಸ್ಟ್ಮೆಂಟ್. ಓಕೆ, ಲಾಸ್ಟ್ ಇಯರ್ ಇನ್ಕಮ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮನ್ನು ನಾವು ಈ ವರ್ಷ ರಿಸೀವ್ ಮಾಡಿದ್ದು. ಸೊ ಲಾಸ್ಟ್ ಇಯರ್ ಅದಕ್ಕೆ ರಿಸರ್ವನ್ನು ತೋರಿಸಿ ನಾವು ಆಲ್ರೆಡಿ ರೈಟ್ ಆಫ್ ಮಾಡಿರ್ತೇವೆ. ಬಟ್ ಈ ವರ್ಷ ನಾವು ಅದನ್ನು ರಿಸೀವ್ ಮಾಡಿದ ಕಾರಣ ನಾವು ಆಪೋಸಿಟ್ ಸೈಡಲ್ಲಿ ಅದನ್ನು ಎಂಟ್ರಿ ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ, ಆ ರಿಸರ್ವ್ ಕೊಟ್ಟದನ್ನು ನಾವು ಕ್ಯಾನ್ಸಲ್ ಮಾಡಿ ಬಿಡಬೇಕು. Of the interest on investment, rupees 1,000 pertains to last year and rupees 1,500 is still owing. So what is the interest on investment? Again, look at the receipt side, last but one item. ಎಷ್ಟು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇದೆ, 15,000 ಇದೆ. ಈ ವರ್ಷ 15,000 ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕ್ಯಾಶ್ ರೂಪದಲ್ಲಿ ರಿಸೀವ್ ಮಾಡಿದ್ದಾರೆ. ಅದರಲ್ಲಿ 1,000 ಯಾವುದಕ್ಕೆ ಸಂಬಂಧಪಟ್ಟದ್ದು, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. 1,500 ಅದು ಔಟ್ಸ್ಟ್ಯಾಂಡಿಂಗ್. ಇಟ್ ಈಸ್ ಸ್ಟಿಲ್ ಓವಿಂಗ್ ಅಂದರೆ ಇನ್ನೂ ಅಷ್ಟೇ ಬರಬೇಕು, ಇನ್ನೂ ಬರಲಿಲ್ಲ ಅಂತ ಹೇಳಿದರೆ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅಂತ ಅರ್ಥ. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಡಿಡಕ್ಟ್ ಮಾಡ್ತೇವೆ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡ್ತೇವೆ. ಸೊ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ರದ್ದು ಎಲ್ಲಿ ಬರುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ಗೆ 2 ಕಡೆ ಅಡ್ಜಸ್ಟ್ಮೆಂಟ್, ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ನೆಕ್ಸ್ಟ್, ಅದರ್ ಅಸೆಟ್ಸ್ ಆನ್ 1st April 2018. ಇದು ಯಾವುದು, ಓಪನಿಂಗ್ ಡೇಟಲ್ಲಿ ಇರುವಂಥ ಅಸೆಟ್ಸ್. ಇದೆಲ್ಲ ಓಪನಿಂಗ್ ಡೇಟಲ್ಲಿ ಇರುವಂಥ ಎಲ್ಲ ಬ್ಯಾಲೆನ್ಸಸ್ ಎಲ್ಲಿ ಬರುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಬಿಲ್ಡಿಂಗ್ಸ್ 2,50,000, ಇನ್ವೆಸ್ಟ್ಮೆಂಟ್ 80,000, ಫರ್ನಿಚರ್ 30,000. ಆಲ್ ಆರ್ ದ ಅಸೆಟ್ಸ್, ಎಲ್ಲವೂ ಅಸೆಟ್ಸ್. ಈ ಅಸೆಟ್ಸನ್ನು ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲೂ ತೋರಿಸಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲೂ ತೋರಿಸಬೇಕು. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಸೇಮ್ ವ್ಯಾಲ್ಯೂಸ್ ತೋರಿಸ್ತೇವೆ, ಬಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸುವಾಗ ಸೊ ಇಟ್ ಈಸ್ ಸಬ್ಜೆಕ್ಟ್ ಟು ಸಮ್ ಆಲ್ಟ್ರೇಷನ್ಸ್. ಯಾಕೆಂತ ಹೇಳಿದರೆ ಬಿಲ್ಡಿಂಗ್ಸಲ್ಲಿ ಏನಾಗಿದೆ, ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಇಲ್ಲಿ ಎಡಿಷನ್ಸ್ ಇದೆ. ಪೇಮೆಂಟ್ ಸೈಡಲ್ಲಿ ನೋಡಿ, ಎಡಿಷನ್ಸ್ ಟು ಬಿಲ್ಡಿಂಗ್ 80,000 ಇದೆ, ಲಾಸ್ಟ್ ಬಟ್ ಒನ್ ಐಟಮ್. ಆ 80,000 ಆ್ಯಡ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಬೇಕು. ಇನ್ವೆಸ್ಟ್ಮೆಂಟ್ 80,000, ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲೂ 80,000 ಬರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲೂ 80,000 ಬರುತ್ತೆ. ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ 30,000 ಬರುತ್ತೆ, ಬಟ್ ಇಲ್ಲಿ ನಮಗೆ ರಿಸೀಟ್ ಸೈಡಲ್ಲಿ ಹೇಳಿದ್ದಾರೆ ಸೇಲ್ ಆಫ್ ಫರ್ನಿಚರ್ 5,000 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ 5,000. ಸೊ ಈ 5,000 ನಾವೇನು ಮಾಡ್ತೇವೆ, ಡಿಡಕ್ಟ್ ಮಾಡ್ತೇವೆ. ಸೊ ಔಟ್ ಆಫ್ 30,000 ವಿ ವಿಲ್ ಡಿಡಕ್ಟ್ 5,000, ಓನ್ಲಿ 25,000 ವಿಲ್ ಬಿ ಶೋನ್ ಇನ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್. ಓಕೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಏನೆಲ್ಲ ಅಸೆಟ್ಸ್ ಬರುತ್ತೆ ಅದೆಲ್ಲವೂ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲೂ ಬರುತ್ತೆ. ಬಟ್ ಚೇಂಜಸ್ ಏನಂದರೆ, ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ, ಏನಾದರೂ ಪರ್ಚೇಸ್ ಇದ್ದರೆ, ಎಡಿಷನ್ಸ್ ಇದ್ದರೆ, ಏನಾದರೂ ಸೇಲ್ ಇದ್ದರೆ, ಅಥವಾ ಏನಾದರೂ ಡೆಪ್ರಿಸಿಯೇಷನ್ ಇದ್ದರೆ, ಆ ಎಲ್ಲ ಅಡ್ಜಸ್ಟ್ಮೆಂಟನ್ನು ಮಾಡಿ ಉಳಿದ ಬ್ಯಾಲೆನ್ಸನ್ನು ನೀವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಬೇಕು. ಓಕೆ, ಇಲ್ಲಿ ಈ ಪ್ರಾಬ್ಲಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಆ್ಯಸ್ ಇಟ್ ಈಸ್ ನಾಟ್ ದ ನ್ಯೂ ಬಿಸ್ನೆಸ್, ಇದು ಹೊಸ ಬಿಸ್ನೆಸ್ ಅಲ್ಲ, ಎಕ್ಸಿಸ್ಟಿಂಗ್ ಬಿಸ್ನೆಸ್. ನಮಗೆ ಓಪನಿಂಗ್ ಕ್ಯಾಪಿಟಲ್ ಬೇಕು. ಓಪನಿಂಗ್ ಕ್ಯಾಪಿಟಲ್ ಬೇಕಾದರೆ ನಾವು ಏನು ಮಾಡಬೇಕು, ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ನಿಮಗೆ ಗೊತ್ತಿದೆ. ಒಂದು ಕ್ಯಾಶ್ ಬ್ಯಾಲೆನ್ಸ್ ಎಲ್ಲಿದೆ, ರಿಸೀಟ್ ಸೈಡಲ್ಲಿ ಫಸ್ಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಇದೆ. ಆಮೇಲೆ ಎಲ್ಲವೂ ನಿಮಗೆ ಲಾಸ್ಟ್ ಅಡ್ಜಸ್ಟ್ಮೆಂಟಲ್ಲಿ, ಥರ್ಡ್ ಅಡ್ಜಸ್ಟ್ಮೆಂಟಲ್ಲಿ ಓಪನಿಂಗ್ ಅಸೆಟ್ಸ್ ಬ್ಯಾಲೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದೆಲ್ಲವನ್ನು ನೀವು ಅಲ್ಲಿ ಹಾಕ್ಬೋದು. ಅದನ್ನು ಹೊರತುಪಡಿಸಿ ಲಾಸ್ಟ್ ಇಯರಿಗೆ ಸಂಬಂಧಪಟ್ಟ ಎಲ್ಲ ಔಟ್ಸ್ಟ್ಯಾಂಡಿಂಗನ್ನು ನೀವು ಹಾಕಬೇಕು. ಲಾಸ್ಟ್ ಇಯರಿಗೆ ಸಂಬಂಧಪಟ್ಟ ಔಟ್ಸ್ಟ್ಯಾಂಡಿಂಗ್ ಎಲ್ಲೆಲ್ಲ ಇದೆ ನೋಡಿ, ಒಂದು ಇಲ್ಲಿದೆ. ಆಫ್ ದ ಫೀಸ್ ರಿಸೀವ್ಡ್ ಫ್ರಮ್ ಕ್ಲೈಂಟ್ಸ್ 4,000 ರಿಲೇಟ್ಸ್ ಟು
ಲಾಸ್ಟ್ ಇಯರ್ 4000 ರಿಲೇಟ್ಸ್ ಟು ಲಾಸ್ಟ್ ಇಯರ್ ಇದೆ. ಸೊ ಇದನ್ನು ನಾವು ಔಟ್ಸ್ಟ್ಯಾಂಡಿಂಗ್ ಫೀಸ್ ಅಂತ ತೋರಿಸ್ತೇವೆ. ಪುನಃ ಅದನ್ನು ರಿವರ್ಸ್ ಸೈಡಲ್ಲಿ ನಾವು ರಿಸರ್ವ್ ಅಂತ ತೋರಿಸ್ತೇವೆ. ಅಥವಾ ಆ 4000 ತೋರಿಸಿ ಅಲ್ಲಿಯೇ ಅದನ್ನು ರಿಸರ್ವ್ ಅಂತ ಹೇಳಿ 4000 ಹಾಕಿ ಅಲ್ಲಿಯೇ ಅದನ್ನು ರೈಟ್ ಆಫ್ ಮಾಡಿ ಬಿಡ್ಬೋದು. ಇನ್ನೊಂದು ಏನಿದೆ ಇಲ್ಲಿ ನೋಡಿ, ಆಫ್ ದ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 1514 ಟು ಲಾಸ್ಟ್ ಇಯರ್. ಸೊ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಇದನ್ನು ಇಲ್ಲಿ ತೋರಿಸ್ತೇವೆ ನಾವು, ಅಸೆಟ್ ಸೈಡಲ್ಲಿ ತೋರಿಸ್ತೇವೆ. ಬಟ್ ಇದು ಇನ್ಕಮ್ ಆದರೂ ನಾವು ಇದಕ್ಕೆ ರಿಸರ್ವನ್ನು ತೋರಿಸೋದಿಲ್ಲ. ಸರಿ ನೆನಪಲ್ಲಿ ಇಟ್ಕೊಳ್ಳಿ, ಸರಿ ಅರ್ಥ ಮಾಡಿಕೊಳ್ಳಿ. ನಾವು ಇನ್ಕಮ್ಗೆ ಏನಾದರೂ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆ ಔಟ್ಸ್ಟ್ಯಾಂಡಿಂಗ್ ಇನ್ಕಮನ್ನು ನಾವು ಏನು ಮಾಡ್ತೇವೆ, ಕನ್ಸಿಡರ್ ಮಾಡ್ತೇವೆ. ಬಟ್ ಅದಕ್ಕೆ ರಿಸರ್ವನ್ನು ಅಪೋಸಿಟ್ ಸೈಡಲ್ಲಿ ತೋರಿಸಿ ಅದನ್ನು ರೈಟ್ ಆಫ್ ಮಾಡಿ ಬಿಡ್ತೇವೆ. ಯಾಕೆಂದರೆ ಅದು ಫ್ಯೂಚರಲ್ಲಿ ಆ ಹಣ ನಮಗೆ ಬರುವುದಿಲ್ಲ ಅಂತ ಹೇಳಿ. ಓಕೆ, ಅದು ಬರ್ತದೆ ಅಂತ ಯಾವ ಗ್ಯಾರಂಟಿ ಇಲ್ಲ. ಬಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಒಂದು ಇನ್ಕಮ್. ಬಟ್ ಇಲ್ಲಿ ನಾವು ಆ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ. ಸೊ ಅಪೋಸಿಟ್ ಸೈಡಲ್ಲಿ ರಿಸರ್ವನ್ನು ತೋರಿಸೋದಿಲ್ಲ. ಯಾಕೆ ತೋರಿಸೋದಿಲ್ಲ ಅಂತ ಹೇಳಿದರೆ, ಇನ್ವೆಸ್ಟ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಬರುವಂಥದ್ದು ಅದು ಯಾವಾಗಲೂ ಪಕ್ಕ ಆಗಿರುತ್ತೆ, ಅದು ಬಂದೇ ಬರುತ್ತೆ. ಅಲ್ಲಿ ಯಾವುದೇ ರೀತಿಯ ಏನಿರೋದಿಲ್ಲ, ಡೌಟ್ ಇರೋದಿಲ್ಲ. ಈಗ ಯಾರಾದರೂ ಒಬ್ಬ ಕ್ಲೈಂಟ್ ಬಂದು ಫ್ಯೂಚರಲ್ಲಿ ಅವನು ಹಣ ಕೊಡಲಿಕ್ಕಿದ್ರೆ ಅವನು ಕೊಡದೇ ಇರ್ಬೋದು. ಬಟ್ ಇನ್ವೆಸ್ಟ್ಮೆಂಟಲ್ಲಿ ಹಾಗಲ್ಲ. ನಾವು ಎಲ್ಲಿಯಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ಇನ್ವೆಸ್ಟ್ಮೆಂಟ್ ಮೇಲೆ ನಮಗೆ ಹಣ ಬಂದೇ ಬರುತ್ತೆ. ಅದರಿಂದ ಇಂಟ್ರೆಸ್ಟ್ ವಿಷಯ ಬಂದಾಗ ಅಲ್ಲಿ ನಾವು ಏನು ಮಾಡೋದಿಲ್ಲ, ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದಕ್ಕೆ ನಾವು ರಿಸರ್ವನ್ನು ತೋರಿಸೋದಿಲ್ಲ. ಅರ್ಥ ಆಯ್ತಾ? ಫೀಸ್ ಇದ್ದರೆ ಮಾತ್ರ ಅದಕ್ಕೆ ನಾವು, ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದಕ್ಕೆ ಅಪೋಸಿಟ್ ಸೈಡಲ್ಲಿ ರಿಸರ್ವನ್ನು ತೋರಿಸಿ ಆ ಔಟ್ಸ್ಟ್ಯಾಂಡಿಂಗ್ ಇನ್ಕಮನ್ನು ನಾವು ಅಲ್ಲಿಂದ ಎಲಿಮಿನೇಟ್ ಅಥವಾ ರೈಟ್ ಆಫ್ ಮಾಡಿ ಬಿಡ್ತೇವೆ. ಓಕೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನೋಡಿ. ಓಕೆ, ನಾನು ಹೇಳಿದೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥದ್ದು, ಸೆಕೆಂಡ್ ಅಡ್ಜಸ್ಟ್ಮೆಂಟ್. ಓಕೆ, ಫಸ್ಟ್ ಅಲ್ಲ, ಇಲ್ಲಿ ನೋಡಿ ಎಲ್ಲಿದೆ ಅದು, ಪೇಮೆಂಟ್ ಸೈಡಲ್ಲಿದೆ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಫ್ ಲಾಸ್ಟ್ ಇಯರಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇತ್ತು, ಅದು ಈ ವರ್ಷ ಪೇಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅದನ್ನು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಫ್ ಲಾಸ್ಟ್ ಇಯರ್ ಅಂತ ಕೊಟ್ಟಿದ್ದಾರೆ. ಆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಹಾಕ್ತೇವೆ. ನೆಕ್ಸ್ಟ್ ರಿಸರ್ವ್ ಫಾರ್ ಅಕ್ರೂಡ್ ಫೀಸ್. ಇದು ಯಾವುದು ರಿಸರ್ವ್ ಫಾರ್ ಅಕ್ರೂಡ್ ಫೀಸ್? ಇಲ್ಲಿ ಎರಡು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಒಂದು ಇಲ್ಲಿದೆ ನೋಡಿ, ಅಕ್ರೂಡ್ ಫೀಸ್ ಫ್ರಮ್ ಕ್ಲೈಂಟ್ಸ್ ಅಂತ ಇದೆ 4000. ಇಲ್ಲಿಯೇ ಅದನ್ನು ಮೈನಸ್ ರಿಸರ್ವ್ 4000 ಅಂತ ಮಾಡಿ ಇದನ್ನು ನಿಲ್ ಬ್ಯಾಲೆನ್ಸ್ ಮಾಡ್ಬೋದು. ಅಥವಾ ಅಕ್ರೂಡ್ ಫೀಸ್ ಫ್ರಮ್ ಕ್ಲೈಂಟ್ 4000 ಬರೆದು ರಿಸರ್ವನ್ನು ನೀವು ಲ್ಯಾಬಿಲಿಟಿ ಸೈಡಲ್ಲೂ ತೋರಿಸ್ಬೋದು. ಸೊ ಒನ್ ಆ್ಯಂಡ್ ದ ಸೇಮ್. ಓಕೆ, ಇದು ಯಾವುದು ಇಲ್ಲಿದೆ ನೋಡಿ, ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥದ್ದು ಈ 4000. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ ಏನು ಮಾಡಿದ್ದಾರೆ, ಅಸೆಟ್ ಸೈಡಲ್ಲಿ ತೋರಿಸಿದ್ದಾರೆ, ಪುನಃ ಅದನ್ನು ಲ್ಯಾಬಿಲಿಟಿ ಸೈಡಲ್ಲೂ ತೋರಿಸಿದ್ದಾರೆ. ಅದರ್ವೈಸ್ ಏನು ಮಾಡ್ಬೋದು, ಅಸೆಟ್ ಸೈಡಲ್ಲಿ ತೋರಿಸ್ಬೋದು, ಅಸೆಟ್ ಸೈಡಲ್ಲೇ ಅದನ್ನು ಸೇಮ್ ಅಮೌಂಟನ್ನು ಡಿಡಕ್ಟ್ ಮಾಡಿ ನಿಲ್ ಬ್ಯಾಲೆನ್ಸ್ ಅಂತಲೂ ತೋರಿಸ್ಬೋದು. ನೆಕ್ಸ್ಟ್ ಕ್ಯಾಪಿಟಲ್, ಇದು ಬ್ಯಾಲೆನ್ಸಿಂಗ್ ಫಿಗರ್. ಇಲ್ಲಿ ನೋಡಿ ಅಸೆಟ್ ಸೈಡಲ್ಲಿ ನೋಡಿ ಕ್ಯಾಶ್ ಇನ್ ಹ್ಯಾಂಡ್, ಇದು ಯಾವ ಕ್ಯಾಶ್ ಬ್ಯಾಲೆನ್ಸ್ ಎಲ್ಲಿದೆ? ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುವಂಥ ಕ್ಯಾಶ್ ಬ್ಯಾಲೆನ್ಸ್ ಯಾವಾಗಲೂ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸಲ್ಲಿ ಬರುವಂಥ ಫಸ್ಟ್ ಐಟಮ್. ಓಕೆ, ನೆಕ್ಸ್ಟ್ ಬಿಲ್ಡಿಂಗ್ಸ್, ಇನ್ವೆಸ್ಟ್ಮೆಂಟ್, ಫರ್ನಿಚರ್, ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಥರ್ಡ್ ಅಡ್ಜಸ್ಟ್ಮೆಂಟಲ್ಲಿ ಇದೆ. ನೆಕ್ಸ್ಟ್ ಅಕ್ರೂಡ್ ಇಂಟ್ರೆಸ್ಟ್ 1000, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 1000 ರಿಲೇಟ್ಸ್ ಟು ಲಾಸ್ಟ್ ಇಯರ್ ಅಂತ ಹೇಳಿ ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಆ 1000ಅನ್ನು ನಾವು ತೋರಿಸಿದ್ದು, ಇದು ಲಾಸ್ಟ್ ಇಯರ್ ಇದ್ದು. ಓಕೆ, ನೆಕ್ಸ್ಟ್ ಅಕ್ರೂಡ್ ಫೀಸ್ ಫ್ರಮ್ ಕ್ಲೈಂಟ್, ನಾನು ಆಗಾಗಲೇ ಎಕ್ಸ್ಪ್ಲೇನ್ ಮಾಡಿದ ಫೀಸ್. ಓಕೆ, ಈಗ ಎರಡನ್ನು ಬ್ಯಾಲೆನ್ಸ್ ಮಾಡ್ತೇವೆ. ಸೊ ರಿಮೈನಿಂಗ್ ಬ್ಯಾಲೆನ್ಸ್, ದ ಬ್ಯಾಲೆನ್ಸಿಂಗ್ ಫಿಗರ್ 3,87,000 ವಿಲ್ ಬಿ ದ ಓಪನಿಂಗ್ ಕ್ಯಾಪಿಟಲ್. ಈಗ ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಬನ್ನಿ. 1 by 1 ಅಲ್ಲಿ ಎಲ್ಲ ರಿಸೀಟ್ ಸೈಡಲ್ಲಿ ಇದ್ದದ್ದು ಇಲ್ಲಿ ಇನ್ಕಮ್ ಸೈಡಿಗೆ ಬರುತ್ತೆ, ಅಲ್ಲಿ ಪೇಮೆಂಟ್ ಸೈಡಲ್ಲಿ ಇದ್ದದ್ದೆಲ್ಲವೂ ಎಕ್ಸ್ಪೆಂಡಿಚರ್ ಸೈಡಿಗೆ ಬರುತ್ತೆ. ಸೊ ಸ್ಯಾಲರೀಸ್, ಪ್ರಿಂಟಿಂಗ್, ಎಕ್ಸ್ಪೆಂಡಿಚರ್ ಸೈಡಲ್ಲಿ ಎರಡು ಐಟಮ್ ಇಲ್ಲಿ ಬರುವಂಥದ್ದು. ಇಲ್ಲಿ ನೋಡಿ ಎಕ್ಸ್ಪೆಂಡಿಚರ್ ಪೇಮೆಂಟ್ ಸೈಡಲ್ಲಿ ಏನೆಲ್ಲ ಇದೆ, ಸ್ಯಾಲರೀಸ್ ಇದೆ 48,000, ಪ್ರಿಂಟಿಂಗ್ ಇದೆ 30,000. ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಇದನ್ನು ಆ್ಯಸ್ ಇಟ್ ಈಸ್ ನಾವು ತೋರಿಸ್ತೇವೆ. ಉಳಿದಂತೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಫ್ ಲಾಸ್ಟ್ ಇಯರ್, ಅದು ಈ ವರ್ಷಕ್ಕೆ ಬರೋದಿಲ್ಲ. ಓಕೆ, ಲಾಸ್ಟ್ ಇಯರ್ ಏನು ಮಾಡಿದ್ದೇವೆ, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿದ್ದೇವೆ, ಅದು ಅಲ್ಲಿಗೆ ಸೆಟಲ್ಮೆಂಟ್ ಆಗಿ ಹೋಗಿದೆ. ಕರೆಕ್ಟಾ? ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಕ್ಯಾಪಿಟಲ್ ಐಟಮ್, ಅದು
ಎಲ್ಲಿ ಬರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಈ ಇನ್ವೆಸ್ಟ್ಮೆಂಟನ್ನು 1 ಲ್ಯಾಕ್ ಇನ್ವೆಸ್ಟ್ಮೆಂಟನ್ನು ಓಪನಿಂಗ್ ಇನ್ವೆಸ್ಟ್ಮೆಂಟಿಗೆ ಆ್ಯಡ್ ಮಾಡಿ ಟೋಟಲ್ ಇನ್ವೆಸ್ಟ್ಮೆಂಟನ್ನು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೇವೆ. ಎಡಿಷನ್ಸ್ ಟು ಬಿಲ್ಡಿಂಗ್ ಕೂಡ ಹಾಗೆ, ಓಪನಿಂಗ್ ಬಿಲ್ಡಿಂಗಿಗೆ ಈ ಎಡಿಷನ್ಸನ್ನು ಆ್ಯಡ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೇವೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಆಗಿ ಬರುತ್ತೆ. ಸೊ ಅದರಿಂದ ಪೇಮೆಂಟ್ ಸೈಡಲ್ಲಿ ಇರುವಂತಹ ಎರಡು ರೆವೆನ್ಯೂ ಐಟಮ್ ಯಾವುದು, ಸ್ಯಾಲರೀಸ್ ಆ್ಯಂಡ್ ಪ್ರಿಂಟಿಂಗ್. ಇದು ಎರಡಕ್ಕೂ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಅದನ್ನು ನಾವು ಆ್ಯಸ್ ಇಟ್ ಈಸ್ ತೋರಿಸಿದ್ದೇವೆ ಇಲ್ಲಿ, ರೈಟ್. ಸ್ಯಾಲರೀಸ್ ಆ್ಯಂಡ್ ಪ್ರಿಂಟಿಂಗ್ ಇದು ಸರ್ಪ್ಲಸ್ ಅನ್ನುವಂಥದ್ದು ಅದೆಲ್ಲ ಐಟಮ್ ಹಾಕಿದ ಮೇಲೆ ಬಂದ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಇನ್ಕಮ್ ಸೈಡಲ್ಲಿ ಬೈ ಫೀಸ್ ಫ್ರಮ್ ಕ್ಲೈಂಟ್ಸ್ ಎಷ್ಟಿದೆ, 1,50,000 ಇದೆ. ಅದರಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ 4,000 ರಿಲೇಟ್ಸ್ ಟು ಲಾಸ್ಟ್ ಇಯರ್ ಆ್ಯಂಡ್ 7,000 ಪರ್ಟೇನ್ಸ್ ಟು ನೆಕ್ಸ್ಟ್ ಇಯರ್. 4,000 ಲಾಸ್ಟ್ ಇಯರ್ ಇದು ಔಟ್ಸ್ಟ್ಯಾಂಡಿಂಗ್, ಮತ್ತು 7,500 ಅದು ನೆಕ್ಸ್ಟ್ ಇಯರ್ ಇದು ನಾವು ಈ ವರ್ಷ ಏನು ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ದೇವೆ. ಆ ಎರಡು ಬ್ಯಾಲೆನ್ಸನ್ನು ನಾವು ಡಿಡಕ್ಟ್ ಮಾಡ್ತೇವೆ, ಬಿಕಾಸ್ ಅದು ಈ ವರ್ಷಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಅದರಲ್ಲಿ 4,000 ಏನಾಗಿದೆ, ಅದು ಲಾಸ್ಟ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬಂದಿದೆ, ಅದು 4,000. 7,500 ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಆಯಿತು, ಇನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಈ 4,000 ಇದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆದ ಕಾರಣ ನಾವು ಈ ವರ್ಷ ಅದನ್ನು ರಿಸೀವ್ ಮಾಡಿದ್ದೇವೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಆ 4,000ಗೆ ಇಲ್ಲಿ ಒಂದು ಸಪರೇಟ್ ಎಂಟ್ರಿ ಕೊಡಬೇಕು. ಓಕೆ, ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇರುವಂಥ ಯಾವುದಾದ್ರೂ ಇನ್ಕಮ್ ಅದು ಲಾಸ್ಟ್ ಇಯರ್ ರೈಟ್ ಆಫ್ ಆಗಿ ಹೋಗಿದ್ರೆ, ಈ ವರ್ಷ ರೈಟ್ ಆಫ್ ಆದಮೇಲೆ ಈ ವರ್ಷ ನಾವು ಅದನ್ನೇನಾದರೂ ರಿಸೀವ್ ಮಾಡಿದರೆ ಆಗ ನಾವು ಇಲ್ಲಿ ಇನ್ಕಮ್ ಸೈಡಲ್ಲಿ ಅದಕ್ಕೆ ಎಂಟ್ರಿ ಕೊಡಬೇಕು. ಯಾಕೆಂದರೆ ಲಾಸ್ಟ್ ಇಯರ್ ಅದಕ್ಕೆ ನಾವು ಎಕ್ಸ್ಪೆಂಡಿಚರ್ ಸೈಡಲ್ಲಿ ರಿಸರ್ವ್ ಅಂತ ಎಂಟ್ರಿ ಕೊಟ್ಟಿರ್ತೇವೆ. ಸೊ ಈ ವರ್ಷ ನಾವು ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಇನ್ಕಮ್ ಸೈಡಲ್ಲಿ ಕೊಡಬೇಕು. ಅದರ್ ದೆನ್ ದ್ಯಾಟ್ ಬೈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಸೊ 15,000 ಅದರಲ್ಲಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 1,000 ಡಿಡಕ್ಟ್ ಮಾಡ್ತೇವೆ, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 1,500 ಆ್ಯಡ್ ಮಾಡ್ತೇವೆ. ನೆಟ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ 20,000. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡ್ತೇವೆ. ಸೊ ಎಷ್ಟು ಬರುತ್ತೆ, 1 ಲ್ಯಾಕ್ ರುಪೀಸ್ ಬರುತ್ತೆ. ಆ 1 ಲ್ಯಾಕ್ ಏನು, ಸರ್ಪ್ಲಸ್, ಎಕ್ಸೆಸ್ ಆಫ್ ಎಕ್ಸ್ಪೆಂಡಿಚರ್, ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಅದನ್ನು ಕ್ಲೋಸಿಂಗ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡುವಾಗ ಕನ್ಸಿಡರ್ ಮಾಡ್ತೇವೆ. ಓಕೆ, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ನೋಡಿ. ಫಸ್ಟ್ ಫೀಸ್ ಫ್ರಮ್ ಕ್ಲೈಂಟ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿದ್ದದು ₹7,500 ಪರ್ಟೇನ್ಸ್ ಟು ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರ್ಗೆ ಸಂಬಂಧಪಟ್ಟದನ್ನು ಈ ವರ್ಷವೇ ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ದಾರೆ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಎಷ್ಟು, 7,500. ಅದನ್ನು ಲಯಬಿಲಿಟಿ ಸೈಡಲ್ಲಿ ತೋರಿಸ್ತೇವೆ. ನೆಕ್ಸ್ಟ್ ಕ್ಯಾಪಿಟಲ್, ಇದು ಓಪನಿಂಗ್ ಕ್ಯಾಪಿಟಲ್, ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಸಿಕ್ಕಿದ್ದು 3,87,000. ಅದಕ್ಕೆ ಸರ್ಪ್ಲಸನ್ನು ಆ್ಯಡ್ ಮಾಡ್ತೇವೆ. ನೆಕ್ಸ್ಟ್ ನಮಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ರಿಸೀಟ್ಸಲ್ಲಿ ಎಡಿಷ್ನಲ್ ಕ್ಯಾಪಿಟಲ್ ಅಂತ ಇದೆ, ಅದನ್ನು ಆ್ಯಡ್ ಮಾಡ್ತೇವೆ. ಓಪನಿಂಗ್ ಕ್ಯಾಪಿಟಲ್ ಆ್ಯಡ್ ಎಡಿಷ್ನಲ್ ಕ್ಯಾಪಿಟಲ್ ಆ್ಯಡ್ ಸರ್ಪ್ಲಸ್. ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಈಸ್ 5,87,000. ನೆಕ್ಸ್ಟ್ ಕ್ಯಾಶ್ ಬ್ಯಾಲೆನ್ಸ್ ನೋಡಿ. ಈ ಕ್ಯಾಶ್ ಬ್ಯಾಲೆನ್ಸ್ ಎಲ್ಲಿದ್ದದು, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಲಾಸ್ಟ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಇದ್ದದ್ದು. ಓಕೆ, 58,000. ನೆಕ್ಸ್ಟ್ ಬಿಲ್ಡಿಂಗ್ಸ್ 2,50,000 ಓಪನಿಂಗ್ ಬ್ಯಾಲೆನ್ಸ್ ಇತ್ತು, ಈ ವರ್ಷ 80,000 ಎಡಿಷನ್ ಆಗಿದೆ. ಸೊ ಟೋಟಲ್ 3,30,000. ಫರ್ನಿಚರ್ 30,000 ಇತ್ತು ಓಪನಿಂಗ್ ಬ್ಯಾಲೆನ್ಸ್. ಸೊ ರಿಸೀಟ್ ಸೈಡಲ್ಲಿ ಕೊಟ್ಟಿದ್ದಾರೆ 5,000 ಸೇಲ್ ಆಗಿದೆ ಅಂತ ಹೇಳಿ 30,000ಇಂದ 5,000ಅನ್ನು ನಾವು ಡಿಡಕ್ಟ್ ಮಾಡ್ತೇವೆ. ಓಕೆ, ಇಲ್ಲಿ ಎಷ್ಟು ವರ್ತಿದ್ದು ಫರ್ನಿಚರ್ ಸೇಲ್ ಆಗಿದೆ ಅಂತ ನಮಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಇಲ್ಲಿ ಪ್ರಾಫಿಟ್ ಆರ್ ಲಾಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಓಪನಿಂಗ್ ಬ್ಯಾಲೆನ್ಸ್ 80,000 ಇತ್ತು. ಸೊ ಈ ವರ್ಷ 1,000 ಎಡಿಷನ್ಸ್ ಆಗಿದೆ. ಟೋಟಲ್ ಇನ್ವೆಸ್ಟ್ಮೆಂಟ್ 1,80,000. ನೆಕ್ಸ್ಟ್ ಅಕ್ರೂಡ್ ಇಂಟ್ರೆಸ್ಟ್ 1,500. ಇದು ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥದ್ದು ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇದಕ್ಕೆ ನಾವು ರಿಸರ್ವ್ ಅನ್ನು ತೋರಿಸೋದಿಲ್ಲ. ಸೊ ಇದು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆದ ಕಾರಣ ಅದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆದರೂ ಇದಕ್ಕೆ ನಾವು ರಿಸರ್ವನ್ನು ತೋರಿಸಲಿಕ್ಕಿಲ್ಲ. ಓಕೆ, ಫೀಸ್ ಅಂತ ಐಟಮ್ ಇದ್ದರೆ ಮಾತ್ರ ನಾವು ಅದಕ್ಕೆ ರಿಸರ್ವನ್ನು ತೋರಿಸ್ಬೇಕು.